ಮೊದಲೇ ಮಾಡ್ಬೋದು. ಇವಾಗ ತುಂಬ ಎಲ್ಲ ತೊಗೊಂಡಾದ್ಮೇಲೆ ಮಾಡ್ತೀರಲ್ಲ, ಎಲ್ಲ ಏನೈತಲ್ಲ ಊರ ಜನ ಹೋದ್ಮೇಲೆ ಕೊಳ್ಳೆ ಹೋದ್ಮೇಲೆ ಬಾಗಿಲು ಹಾಕೊಂಡು ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾ ಇದ್ದೀರ ನೀವು. ಮಾಡಬೇಕಾದ್ರೆ ಅದನ್ನು ಮಾಡ್ಬೋದಾಯ್ತು. ಈಗ ಎಲ್ಲ ದೋಚ್ಕೊಂಡು ಹೊಟ್ಟೋದ್ರು. ಈಗ ನಾವು ಕಮ್ಮಿ ಮಾಡ್ತೀವಿ ಅಂದರೆ ಇನ್ನು ಇಂಪ್ರೂವ್ಮೆಂಟ್ ಆಗಿ ಇನ್ನೂ 3 ವರ್ಷ ಬೇಕು. ನಮ್ಮಂಥ ಸೀನಿಯರ್ ಸಿಟಿಸನ್ಗೆ ಏನು ಜೂನಿಯರ್ಗೆ ಎಫೆಕ್ಟ್ ಆಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಸೀನಿಯರ್ಗೆ ಮೋದಿ ಅವ್ರು ಹೇಳ್ತಾ ಇದ್ರು ಅಚ್ಚಾ ದಿನ ಆಗದ ಕಬ್ಬಾಯಾಗ, ಅದನ್ನು ಕನಸಿನ ಮಾತಾಗೋಯ್ತು, ಡ್ರೀಮ್ ಆಗೋಯ್ತು. ಅದು ನಮಗೂ ಸೀನಿಯರ್ಗೂ ಸ್ವಲ್ಪ ಬೇಗ ಎಫೆಕ್ಟ್ ಆಗೋಂಗೆ ಮಾಡಬೇಕು. ಅದು ಏನೋ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇದ್ದೀರಾ, ಮಾಡ್ತೀವಿ ಅಂತ. ಮಾಡೋದನ್ನು ಸರಿಯಾಗಿ ಮಾಡಬೇಕಷ್ಟೇ. ಖುಷಿ ಮಾತ್ರ ಇಲ್ಲ ಅಂತ, ಖುಷಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತಿಲ್ಲ ನಾಳೆ ಆಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದೀರಾ. ಅದು ಮಾಡ್ತೀರಾ ಬಿಡ್ತಾರೆ ನಿಮ್ಗೆ ಸೇರಿದ್ದು. ಬಟ್ ಖುಷಿ ಇದೆ, ಮಾತು ಕೇಳಿ ಖುಷಿ ಆಗುತ್ತೆ. ಬಟ್ ಮಾಡಬೇಕು. ಅಲ್ಲ, ಒಪಿನಿಯನ್ ಓಕೆ, ಇಲ್ಲ ಅಂತ ಹೇಳಲ್ಲ, ಒಳ್ಳೆಯದೇನೆ. ಆದರೆ ಫಸ್ಟೇ ಮಾಡಬೇಕಾಯ್ತು. ಸ್ಟಾರ್ಟಿಂಗೆಲ್ಲ ಮಾಡಿದ್ರೆ ಇನ್ನೂ ಅನುಕೂಲ ಆಗ್ತಾಯಿತ್ತು. ಇವಾಗ ಏನೇಂದ್ರ ಮೇಲೆ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಅಲ್ವಾ, ಗೊತ್ತಿಲ್ಲ. ಔಷಧಿ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿದ್ರೆ ಒಳ್ಳೆಯದೇ. 0% ಮಾಡಿದ್ರೆ ಒಳ್ಳೆಯದು. 22ರಿಂದ ಬರುತ್ತಾ ನೋಡಬೇಕು. ಇನ್ನೂ ಇದಾಗಿಲ್ವಲ್ಲ ಯಾವ ಡೇಟಿಂದ ಅಂತ. ದೀಪಾವಳಿ ಗಿಫ್ಟ್ ಅಂತ ಹೇಳಿದ್ದಾರೆ, ನೋಡೋಣ. ಹಚ್ಚದೆ. GST ಕಡಿತಗೊಳಿಸಿದ್ದು ಒಳ್ಳೆಯದೇ. ಆದರೆ GST ಕಡಿತಗೊಳಿಸಿದ್ದು ಭಾಳ ಲೇಟಾಗಿ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ಸು ಚೆನ್ನಾಗಿ ಕೊಟ್ಟಿದ್ದಾರೆ. ಟೊಬ್ಯಾಕೋ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಕೆಲವು ಹೈಯರ್ ಲಕ್ಸುರಿಗೂ ಟ್ಯಾಕ್ಸ್ ಅಷ್ಟೇ ಇಟ್ಟಿದ್ದಾರೆ. 40% ಅದು ತೊಗೊಂಡಿದ್ದಾರೆ. ಒಳ್ಳೆ ಡಿಸಿಷನ್ನೇ. ಆಮೇಲೆ 2 ಸ್ಲ್ಯಾಬ್ ಮಾಡಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ. 28 ತೆಗೆದು ಹಾಕಿದ್ದಂತೂ ದಿ ಬೆಸ್ಟು. ಸಿಮೆಂಟು ಅದು, ಆಮೇಲೆ ಆಟೋಮೊಬೈಲ್ಸು ಚಿಕ್ಕ ಕಾರ್ಸಿಗೆ ಇಟ್ಟಿದ್ದೀನಿ ಅಂತೇಳಿ ಅದು ಒಳ್ಳೆ ಡಿಸಿಷನ್ನೇ. ಅದು ಭಾಳ ಬೇಗ ಆಗಬೇಕಾಗಿತ್ತು. ಇಟ್ ಹ್ಯಾಸ್ ಟೇಕನ್ 9 ಇಯರ್ಸ್. ಭಾಳ ಜನ ಇದರಿಂದ ಸಮಸ್ಯೆ ಫೈನಾನ್ಷಿಯಲಿ ಸ್ವಲ್ಪ ಬರ್ಡನ್ ಆಗಿದೆ ಎಲ್ಲರಿಗೂ. ಆದರೆ ಒಂದು ವಿಷಯ ಇಲ್ಲಿ ಏನಿದೆ ಅಂದರೆ, ಒಂದು ಎಕ್ಸಾಂಪಲ್ ಈ ಟೈರ್ಸ್ದು ಅಥವಾ ಆಟೋಮೊಬೈಲ್ಸ್ನಲ್ಲಿ ಅವರು ಈ ಎಷ್ಟು ಕಡಿತಗೊಳಿಸಿದಿಲ್ಲ ಟ್ಯಾಕ್ಸು, ಅಷ್ಟೇ ಅವರು ರೇಟ್ ಏರಿಸಬಾರ್ದು. ಅದಕ್ಕೆ ಸರ್ಕಾರ ಕ್ರಮ ತಗೋಬೇಕು. ಅದಕ್ಕೆ ಪ್ರಾಫಿಟ್ ಆಗಬೇಕು. ಈಗ ಸಿಮೆಂಟು 3,500ಕ್ಕೆ ಒಂದು ಬ್ಯಾಗ್ ಸಿಗ್ತಾಯಿದೆ. ಅವರು ಟ್ಯಾಕ್ಸ್ ಕಮ್ಮಿ ಆಗಿದೆ ಅಂತೇಳಿ ಅವರು ಪರ್ಚೇಸ್ ರೇಟೇ ಜಾಸ್ತಿ ಮಾಡಬಾರ್ದು. ವಿ ಶುಡ್ ಗೆಟ್ ವಾಟ್ ದ ಡೆಪ್ರಿಷಿಯೇಷನ್ ಹ್ಯಾಸ್ ಬಿನ್ ಹ್ಯಾಪೆಂಡ್. ಡಿಕ್ರೀಸ್ ಏನು ಆಗಿದೆಯಲ್ಲ, ಏನು ಸಿಮೆಂಟ್ ರೇಟ್ 18% ಮಾಡಿದಾರಲ್ಲ 28ದಿಂದ, ಆ 10% ನಮಗೆ 35 ರೂಪೀಸ್ ಉಳಿಬೇಕು. ಅವ್ರ ಕಂಪ್ನೀಸ್ನವರು 35 ರೂಪೀಸ್ ಏರಿಸಿದರೆ ಮತ್ತೆ ನಮ್ಗೆ 350 ಸಿಗುತ್ತೆ. ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಟೊಬ್ಯಾಕೋ ಮತ್ತು ಲಕ್ಸುರಿ ಐಟಮ್ಸ್ಗೆ ಅದಕ್ಕೆ ಮಾಡೇಬೇಕಾಗುತ್ತೆ. ಯಾಕಂದರೆ ಇಟ್ಸ್ ನಾಟ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಯಾಕಂದರೆ ಬರ್ಡನ್ ಯಾರು ಲೈಫ್ ಎಂಜಾಯ್ ಮಾಡಬೇಕಂತಾರೆ ಅವರು ಅವ್ರಿಗೆ ಅದು ಬಂದೇ ಬರುತ್ತೆ. ಅದು ಭಾರ ಕೊಟ್ಟದ್ರಲ್ಲಿ ಏನೂ ತಪ್ಪಿಲ್ಲ. ಇದೇನು ಗೊತ್ತಾ, BBMP ಎಲೆಕ್ಷನ್ ಮಾಡಬೇಕು, ಜನರಿಗೆಲ್ಲ ರೇಟ್ ಕಮ್ಮಿ ಮಾಡಿದ್ರೆ ಜನ ಓಟ್ ಹಾಕ್ತಾರಂತ ನಂಬಿಕೆ ಇಟ್ಕೊಂಡು ಮಾಡಿರೋದಷ್ಟೇ. ಈ ತಪ್ಪು. ಆ್ಯಕ್ಚುಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಕರ್ನಾಟಕದಲ್ಲಿ. ಕೇಂದ್ರ ಸರ್ಕಾರದಿಂದ ಮಾಡಿರೋದು ಕನ್ಸೋರ್ಸೋಕೆ ಮೇಡಮ್. ನಾನೊಬ್ಬ ಪ್ರಜೆ ಆಗಿ ನಾನು ಹೇಳ್ತೀನಿ, ಈಗೆಲ್ಲ ರೇಟ್ ಕಮ್ಮಿ ಮಾಡ್ತಾರೆ. ಎಲೆಕ್ಷನ್ ಆಗಿದೆ ತಡ ತಿರ್ಗಾ 1 ತಿಂಗಳು 2 ತಿಂಗಳು ಬಿಟ್ಟು ಎಲ್ಲ ರೇಸ್ ಮಾಡ್ತಾರೆ ಅಷ್ಟೇ. ಮೇಡಮ್ ಇದಂತೂ ಖುಷಿ ಇಲ್ಲ ಮೇಡಮ್. ಫಸ್ಟು ನಮಗೆ ಬೇಕಾಗಿರೋ ಮೂಲ ಸೌಕರ್ಯ ಬೇಕು, ಮೆಡಿಕಲ್ ಬೇಕು, ರೋಡ್ಗಳು ಇಂಪ್ರೂವ್ಮೆಂಟ್ ಆಗಬೇಕು. ಅದಾದರೆ ಸಾಕು. ನಮಗಿದು GST ಬೇಕಾಗಿಲ್ಲ. ನಮ್ಗೆ ಸಮಸ್ಯೆ ಇರೋದೇನು, ರೋಡ್ಗಳು ನೀರಿಂದು ಅದು ರೆಡಿ ಆದರೆ ನೆಕ್ಸ್ಟ್ ವೋಟಿಂಗ್ ಬೀಳುತ್ತೆ. ಇಲ್ಲ ಅಂದರೆ ಈ ಮಾಡಿರೋ GSTಗೆಲ್ಲ ವೋಟ್ ಬೀಳಲ್ಲ ಮೇಡಮ್.